ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕ್ರೋಶಾ ಹಾಕಿ ಕುಚ್ಚು ಕಟ್ಟೋದು ಹೇಗಂತ ನೋಡೋಣ. ನಾನು ಮೊದಲಿಗೆ ಮೀಡಿಯಂ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ, 6 ದಾರ ತೊಗೊಂಡಿದ್ದೀನಿ. ಇದೆಲ್ಲ ಬಟನ್ನು ನಾನು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಿ 2 ಟೈಮ್ ಚೈನ್, 1 2 ಚೈನ್ ಆದಮೇಲೆ ಇನ್ನೊಂದು ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಅದರ ಪಕ್ಕದಲ್ಲಿ ಚುಚ್ಚಿ ತಂದು ಇದನ್ನು ಸೂಜಿ ಮೇಲೆ 3 ದಾರ ಇರುತ್ತಲ್ವ, 2 1 ಮತ್ತು 2 1. ಆಮೇಲೆ 2 ಟೈಮ್ ಚೈನ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಪಕ್ಕದಲ್ಲಿ ತಂದು 2 1 ಮತ್ತು 2 1. ಮತ್ತು ಇನ್ನೊಂದು ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಅದ್ರ ಪಕ್ಕದಲ್ಲಿ ತಂದು 2 1 2 1. ಸೂಜಿ ಮೇಲೆ 1 ಚೈನ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಅದರ ಪಕ್ಕದಲ್ಲಿ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ವ, 2 1 ಮತ್ತು 2 1. ಆದಮೇಲೆ 1 ಟೈಮ್ ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ಸುತ್ತಿ ಅದರ ಪಕ್ಕದಲ್ಲಿ ತಂದು 2 1 2 1. ಮತ್ತು 1 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಅದರ ಪಕ್ಕದಲ್ಲಿ ತಂದು ಸೂಜಿ ಮೇಲೆ 3 ಟೈಮ್ ದಾರ ಇರುತ್ತಲ್ವ, 2 1 2 1. ಇದೇ ಥರ ಸಿಂಗಲ್ ಆಗಿ ಕಂಬಗಳು ಮಾಡ್ಕೊತಾ ಹೋಗೋಣ. 1 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಕಂಬ ಮಾಡ್ಕೊಳ್ಳೋಣ. 2 1 2 1. 1 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಿ ಪಕ್ಕದಲ್ಲಿ ತಂದು 2 1 2 1. ಅರ್ಥ ಆಯ್ತು. ಸಾಡಿ ಫುಲ್ ಇದೇ ಥರ ಬಟ್ಟೆ ಫುಲ್ ಫಿಲ್ ಆಗೋವರೆಗೂ ಹಾಕೋಣ. ಲಾಸ್ಟಿಗೆ 2 ಟೈಮ್ ಚೈನ್ ಹಾಕಿ ಕಟ್ ಮಾಡೋಣ. ಸೆಕೆಂಡ್ ರೌಂಡ್ ನೋಡೋಣ. ನಾನು ಮೊದಲಿಗೆ ಬಟ್ಟೆಗೆ ಎಲ್ಲಿ ಲಾಕ್ ಮಾಡಿದ್ದೀನಿ ಇಲ್ವಾ ಅಲ್ಲಿಗೆ ಲಾಕ್ ಮಾಡೋದು. ಲಾಕ್ ಆದಮೇಲೆ 2 ಟೈಮ್ ಚೈನ್, 1 2. ಆದಮೇಲೆ ಸ್ವಲ್ಪ ದಾರ ಮೇಲ್ಕಟ್ಟಿ ಒಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಏನು ನಾವು ಒಂದು ಚೈನ್ ಹಾಕಿದೆಲ್ಲ ಅದು ಒಳಗಡೆಯಿಂದ ತಂದು ಕಂಬ ಮಾಡ್ಕೋಣ. ಸೂಜಿ ಮೇಲೆ 3 ಟೈಪ್ ದಾರ ಇರ್ತಲ್ವ, 2 1 ಮತ್ತು 2 1. ಮತ್ತು ದಾರ ಸ್ವಲ್ಪ ಮೇಲೆತ್ತಿ ಇನ್ನೊಂದು ಬೀಡ್ಸ್ ತಂದು ಸೂಜಿ ಮೇಲೆ ಮತ್ತೆ ದಾರ ಸುತ್ತಿ ಇದೇನು ಒಂದು ಚೈನ್ ಹಾಕಿದ್ದೀವಲ್ಲ ಅದು ಒಳಗಡೆಯಿಂದ ತಂದು ಕಂಬ ಮಾಡ್ಕೋಣ. 2 1 ಮತ್ತು 2 1. ಮತ್ತು ದಾರ ಮೇಲೆ ಕಿತ್ತಿ ಇನ್ನೊಂದು ಬೀಡ್ಸ್ ತಂದು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಈ ಒಳಗಿಂದ ತಂದು 2 1 ಮತ್ತು 2 1. ಮತ್ತು ಸ್ವಲ್ಪ ದಾರ ಮೇಲೆ ಕಿತ್ತಿ ಇನ್ನೊಂದು ಬೀಡ್ಸ್ ತಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು ಒಂದು ಚೈನ್ ಹಾಕಿದ್ವಲ್ಲ ಅದು ಒಳಗಡೆಯಿಂದ ತಂದು 2 1 2 1. 4 ಬೀಡ್ಸ್ ಆದಮೇಲೆ 5 ಟೈಮ್ ಚೈನ್ ಹಾಕೋಣ. 1 2 3 4 5. 5 ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು ಕಂಬಗಳಿದಲ್ವಾ 1 2 3 ಈ 3 ಕಂಬ ಇರುತ್ತಲ್ವ, ಇದೇನು 1 ಟೈಮ್ ಚೈನ್ ಹಾಕಿದಲ್ಲ ಅದು ಒಳಗಡೆಯಿಂದ ತಂದು ಕಂಬ ಮಾಡ್ಕೋಣ. 2 1 ಮತ್ತು 2 1. ಮತ್ತು ದಾರ ಮೇಲೆ ಕಿತ್ತಿ ಒಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಹಾಕಿ ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಏನು ಒಂದು ಚೈನ್ ಹಾಕಿದ್ದೀವಲ್ವ ಆ ಚೈನ್ ಒಳಗಡೆಯಿಂದ ತಂದು 2 1 ಮತ್ತು 2 1 ಕಂಬ ಮಾಡ್ಕೊತಾ ಹೋಗೋಣ. ಇದೇ ಥರ ಫುಲ್ ಎಂಡ್ ಆಗೋವರೆಗೂ ಇದೇ ಥರ ಹಾಕೋಣ. ತಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಡೆಯಿಂದ ತಂದು 2 1 ಮತ್ತು 2 1. ಮತ್ತು ದಾರ ಮೇಲೆ ಕಿತ್ತಿ ಇನ್ನೊಂದು ಬೀಡ್ಸ್ ತಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಡೆಯಿಂದ ತಂದು 2 1 ಮತ್ತು 2 1. ಇದೇ ಥರ ಬಟ್ಟೆ ಫುಲ್ ಫಿಲ್ ಆಗೋವರೆಗೂ ಹಾಕೋಣ.
ಇಷ್ಟೇ ಡಿಸೈನು. ಎರಡಕ್ಕೊಂದು ಎರಡಕ್ಕೊಂದು ಮತ್ತು 4 ಕಂಬಗಳಾದಮೇಲೆ ಮತ್ತೆ 5 ಚೈನ್ 1 2 3 4 5 ಆದಮೇಲೆ 1 ಟೈಮ್ ದಾರ ಸುತ್ತಿ ಇದೇನು 3 ಕಂಬ ಇರುತ್ತಲ್ವ 1 2 3 ಒಳಗಿಂದ ತಂದು ಕಂಬ ಮಾಡ್ಕೋಣ. ಈ ಥರ ಕಾಣುತ್ತೆ. 4 ಬೀಡ್ಸ್ ಆದಮೇಲೆ 5 ಚೈನ್ ಲಾಕ್ ಹಾಕ್ತಿರ್ತೀವಲ್ಲ ಅಲ್ಲಿ ಕುಚ್ಚು ಕಟ್ಟೋದು. ಇದೇ ಥರ ಫುಲ್ ಎಂಡಾಗೋವರೆಗೂ ಹಾಕಿದ್ದೀನಿ. 4 ಬೀಡ್ಸ್ ಆದಮೇಲೆ ಇದೇನು 5 ಚೈನ್ ಅದಲ್ಲ ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಕಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕುಚ್ಚು ಕಟ್ಟ ಮೇಲೆ ಈ ಥರ ಕಾಣುತ್ತೆ. ಸಿಂಪಲ್ ಇದೆ, ತುಂಬ ಚೆನ್ನಾಗಿದೆ. ನೀವು 1 ಟೈಮ್ ಟ್ರೈ ಮಾಡಿ ನೋಡಿ.